യക്ഷഗാനം. ദക്ഷിണ കർണാടകയിലും കാസർഗോഡിൻ്റെ അതിർത്തി പ്രദേശങ്ങളിലും രൂപം കണ്ട പുരാതന നൃത്ത സംഗീത നാടകരൂപമാണ് യക്ഷഗാനം. രാമായണത്തിലെയും മഹാഭാരതത്തിലെയും മറ്റു പുരാണേതിഹാസങ്ങളിലെയും കഥകളുടെ അവതരണമാണ് യക്ഷഗാനത്തിൽ ഉൾക്കൊണ്ടിരിക്കുന്നത്. കാശിയിൽ ശിവനെ പ്രീതിപ്പെടുത്താൻ യക്ഷൻ വന്ന് പാടിക്കളിച്ച നൃത്തരൂപത്തിൽ നിന്നാണ് യക്ഷഗാനം എന്ന പേര് രൂപപ്പെട്ടത്. 400ഓളം വർഷം പഴക്കമുള്ള ഈ കലാരൂപത്തിന് ബയലാട്ടം എന്നുകൂടി പേരുണ്ട്. 18 പാദം നീളവും 14 പാദം വീതിയുമുള്ള പന്തലിൽ ആണ് സാധാരണയായി യക്ഷഗാനം അവതരിപ്പിക്കുന്നത്. കാസർഗോഡ് മുതൽ വടക്കോട്ടുള്ള കൊങ്കൺ തീരങ്ങളിൽ ഇപ്പോഴും നിലനിൽക്കുന്ന പുരാതന നാടകരൂപമാണ് യക്ഷഗാനം. നൃത്തത്തിനും സംഗീതത്തിനും അഭിനയത്തിനും സാഹിത്യത്തിനും തുല്യ പ്രാധാന്യം നൽകുന്ന ഒരു കലാരൂപമാണ് യക്ഷഗാനം. കാസർഗോഡ് ജനിച്ച പാർത്തി സുബയ്യാണ് യക്ഷഗാനത്തിൻ്റെ പിതാവ് എന്നറിയപ്പെടുന്നത്. ഭക്തിയും മതാചാരങ്ങളും സാധാരണക്കാരിലേക്ക് പകരുന്ന കലാമാധ്യമമായാണ് യക്ഷഗാനം പ്രചാരം നേടിയത്. ഇന്നിവിടെ യക്ഷഗാനം അവതരിപ്പിക്കുന്ന കലാകാരന്മാരെ നമുക്ക് പരിചയപ്പെടാം. ഭാഗവതർ ദയാനന്ദ പാവൂർ, ചെണ്ട ഭാസ്കർ കൊളിയൂർ, മദ്ദളം രാജ കൊളിയൂർ, ചക്രതാള ജിതേഷ് കൊളിയൂർ. മറ്റു കലാകാരന്മാർ ഡി ബൂബ, അഭിനവ് സുവർണ, സതീഷ് സുവർണ, രഞ്ജിത്ത് ഗൊളിയടുക്ക, മധുരാജ് എടനീർ, സന്ദീപ് കൊളിയൂർ, ചന്ദ്രശേഖർ വോർക്കാടി. പ്രിയമുള്ളവരെ, ഇന്ന് ഈ വേദിയിൽ അവതരിപ്പിക്കുന്ന കഥ ശുംഭവധ. അതിൻ്റെ കഥാസാരം ഇങ്ങനെയാണ്. ദേവലോകത്തിൻ്റെ സമ്പത്തിനെ ആശിച്ചുകൊണ്ട് ശുംഭാസുരൻ ദേവന്മാരോട് യുദ്ധം ചെയ്തുകൊണ്ട് അത് കൈപ്പിടിയിൽ ഒതുക്കിയപ്പോൾ കഷ്ടപ്പാടുകളെ സഹിക്കാൻ വയ്യാതെ ദേവേന്ദ്രനും കൂട്ടുകാരും പോയി ത്രിമൂർത്തികളോട് പ്രാർത്ഥിച്ചപ്പോൾ ആ ശുംഭാസുരനുള്ള വരത്തെക്കുറിച്ച് മനസ്സിലാക്കിക്കൊണ്ട് ശുംഭവധയ്ക്ക് വേണ്ടി അയോനിജയെ സൃഷ്ടിക്കാം എന്ന താല്പര്യത്തോടുകൂടി എല്ലാവരും പ്രാർത്ഥിച്ച് അയോനിജയ ദുർഗാമാതയെ സൃഷ്ടിച്ചുകൊണ്ട് ശുംഭവധം നടത്തുന്ന കഥാസാരമാണ് ഇന്ന് അവതരിപ്പിക്കുന്നത്. ശ്രീ ദുർഗാംബികയ ബലകൊണ്ട് ഭക്തിയുള്ളൂ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜಗೆ ಕೈಗಳ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಗೆ ಬೊಡಮಡುದ ವರ್ಣಿಬೆನಿ ಕಥಾಮೃತವ
ಬಳಿರೇ ಪರಾಕ್ರಮ ಕಂಠೀರವ. ದೇವಲೋಕಕ್ಕೆ ಯಾರೆಂದು ಕೇಳಬಲ್ಲಿರಿ? ದೇವೇಂದ್ರ ಅಂತ ಕೇಳಬಲ್ಲ. ಹಾಗೆಂದುಕೊಳ್ಳಬಹುದು. ಬಂದಂತ ಕಾರ್ಯ ಅನೇಕವಿದೆ, ಅನೇಕವಿದೆ. ಧರಣಿ ಪಾಲಕ ಕೇಳುವ ಈ ಸ್ವರ್ಗಲೋಕದ ಗದ್ದುಗೆಯನ್ನು ಪಡೆದಿದ್ದೇನೆ. ಸ್ವರ್ಗಲೋಕದ ಈ ಗದ್ದುಗೆಯನ್ನು ಅನುಭವಿಸುತ್ತಾ ಇದರ ಸಕಲ ಸಂಪತ್ತನ್ನು ಅನುಭವಿಸುತ್ತಾ ಇರುವಂತಹ ನಾನು ಒಡ್ಡೋಲಗಸ್ತನಾದಾಗ ನಮ್ಮ ಮನಸ್ಸನ್ನು ಸಂತೋಷಗೊಳಿಸುವುದಕ್ಕೋಸ್ಕರವಾಗಿ ರಂಭಾದಿ ನಾರಿಯರು ಬಂದು ನರ್ತಿಸುತ್ತಾ ಇದ್ದಾರೆ. ನಮ್ಮ ಈ ಸ್ವರ್ಗಲೋಕದ ಸಂಪತ್ತಿನ ಬಗ್ಗೆ ತಿಳಿಯಪಡಿಸುವುದೇನೆಂದರೆ ಸಕಲ ಸಂಪತ್ತಿನಿಂದಲೂ ಕೂಡಿದೆ. ಕಾಮಿಸಿದನ್ನು ನೀಡುವಂತಹ ಕಾಮಧೇನು, ಕಲ್ಪಿಸಿದನ್ನು ಕೊಡುವಂತಹ ಕಲ್ಪವೃಕ್ಷ ಮೊದಲಾದ ಸಕಲ ವೈಭವದಿಂದಲೂ ಕೂಡಿದಂತಹ ನಮ್ಮ ಈ ದೇವಲೋಕಕ್ಕೆ ಯಾವುದೇ ಕುಂದು ಕೊರತೆಗಳಿಲ್ಲ. ಆದರೂ ಆಗಾಗ ನಮ್ಮ ದೊಡ್ಡ ತಾಯಿ ಮಕ್ಕಳಾದಂತಹ ಆ ದಾನವರು ಪದೇ ಪದೇ ನಮ್ಮ ಈ ಸ್ವರ್ಗಲೋಕಕ್ಕೆ ದಾಳಿ ಮಾಡಿ ನಮ್ಮನ್ನು ದಿಕ್ಕುಗಡಿಸುವಂತೆ ಮಾಡುತ್ತಾ ಇದ್ದಾರೆ. ಇದು ಕೂಡ ನಾವು ಅಷ್ಟ ದಿಕ್ಪಾಲಕರಿಂದ ಒಡಗೂಡಿ ಈ ದೇವಲೋಕದ ಸುಧರ್ಮ ಸಭೆಯಲ್ಲಿ ನಾನು ಆಸೀನನಾಗಿದ್ದೇನೆ. ದೇವತೆಗಳೇ, ಒಂದು ವೇಳೆ ದುಷ್ಟರಾದಂತಹ ದಾನವರ ದಾಳಿಯಾದರೆ ನಿಮ್ಮ ಅಭಿಪ್ರಾಯವೇನು? ದೇವತೆಗಳೇ, ನೀವಾಡಿದಂತಹ ವೀರವಾಕ್ಯವನ್ನು ಕೇಳಿದಾಗ ಬಂದಂತಹ ದುಷ್ಟರನ್ನು ಸಂಹಾರ ಮಾಡುವುದರಲ್ಲಿ ಯಾವುದೇ ಸಂಶಯವಿಲ್ಲ. ನಾವು ಸಂತೋಷದಿಂದ ಸ್ವರ್ಗಲೋಕದಲ್ಲಿ ಇರೋಣ. ಸೇರಿದಂತಹ ಈ ಸಭೆಯನ್ನು ವಿಸರ್ಜಿಸುತ್ತೇನೆ. ವಿಭವದಲ್ಲಿ ಬಳಿರೆ ರಾಕ್ಷಸ ಕುಲೋದ್ಧಾರಕ ಇರುವಂತಹ ಸ್ಥಳ ಶುಂಭದಾನವಂತ ಕೇಳಬಲ್ಲೆ. ಬಂದಂತಹ ಕಾರ್ಯ ಶುಂಭದಾನವ
ಆದರೆ ಅಡಿಗಳಿಗೆ ಆ ಸುರರು ನಮಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ನಮ್ಮ ಹಕ್ಕಿನ ಸ್ವರ್ಗಲೋಕವನ್ನು ಪಡೆಯುವುದಕ್ಕಾಗಿ ನಾನು ಮಾಡುವ ಪ್ರಯತ್ನ ನಿಶುಂಭನಿಗೆ ಹೇಳಿದ್ದೇನೆ. ಸಕಲ ಸೈನ್ಯ ಸಮೇತ ನಡೆಯುತ್ತೇನೆ ಸ್ವರ್ಗಲೋಕಕ್ಕೆ. ಅರಸಿದ ಬಳ್ಳಿಯೊಂದು ನನಗೆ ಕಾಲಿಗೆ ಎಡವಿದ ಹಾಗಾಯಿತೆ. ಸಕಲ ಸ್ವರ್ಗಲೋಕದ ಸಂಪತ್ತನ್ನು ಕಾಲಿಗೆಟ್ಟು ದಾಸನಾಗು. ಕೊಡದಿದ್ದರೆ ಏನು ಮಾಡುತ್ತೀಯ ನೀನು? ನಮ್ಮಿ ದೇವಲೋಕಕ್ಕೆ ಮುತ್ತಿಗೆಯನ್ನು ಹಾಕಿದ್ದಾರೆ. ಬಂದಂಥ ದಾನವರಿಗೆ ಯಾವ ಗತಿಯಾಗಿದೆ ಎಂಬುದನ್ನು ಇದರ ಮೊದಲೇ ನಾವು ತೋರಿಸಿಕೊಟ್ಟವರಿದ್ದೇವೆ. ಒಂದು ವೇಳೆ ನಿನ್ನ ಅಹಂಕಾರದಿಂದ ಈ ಸ್ವರ್ಗಲೋಕವನ್ನು ದಾಳಿ ಮಾಡಿ ಬಂದರೆ ಅದೇ ಗತಿ ನಿನಗಾಗಿತ್ತು. ಎಲ್ಲವೂ ನಾನು ಹೇಳಿದ ಹಾಗೆ. ಇಲ್ಲಿರುವುದು ನಾನಲ್ಲ, ನಮ್ಮವರಿಗೆ ಇಲ್ಲಿ ಅಧಿಕಾರವನ್ನು ಕೊಟ್ಟು ಸ್ವರ್ಗಕ್ಕೆ ತರುತ್ತೇನೆ ನೋಡ. ಹರಿದಲ್ ಭಕ್ತಿಯೋಳ್ ಹೊರತು ಇನಾದಿಯೋಳ ಸ್ಮರಿಸಲು ಶ್ರೀದೇವಿಯನ್ನು ಸ್ವರ್ಗಲೋಕವನ್ನು ಬಿಟ್ಟು ಹೋಗುವಂತಹ ಪರಿಸ್ಥಿತಿ ನನ್ನದಾಯಿತು. ಆದರೆ ಅಂದು ಅಭಯವನ್ನೆತ್ತಿದಾಳ ಮಾತೆ, ಕಷ್ಟ ಬಂದಾಗ ನನ್ನನ್ನು ನೆನೆದುಕೊಳ್ಳಿ ಮಕ್ಕಳೇ, ನಿಮ್ಮ ಕಷ್ಟವನ್ನು ದೂರ ಮಾಡಿ ನಿಮಗೆ ಕ್ಷೇಮವನ್ನು ಉಂಟು ಮಾಡುತ್ತೇನೆ ಎಂಬುದಾಗಿ ಅದೇ ಒಂದು ದಾರಿ ನನ್ನ ಮುಂದೆ ಇರುವುದು. ನಾವೆಲ್ಲರೂ ಹೋಗಿ ಆ ಮಾತೆಯನ್ನು ಸ್ತುತಿಗೈಯುತ್ತೇನೆ. ಜಯ ಜಯ ಈ ಹಿಂದೆ ಲೋಕ ಕಂಟಕನಾದ ಮಹಿಷದಾನನು ವಧಿಸಿ ನಿಮಗೆಲ್ಲ ಕ್ಷೇಮವನ್ನು ಒದಗಿಸಿಕೊಟ್ಟವಳು ನಾನು. ಹೌದು ತಾಯಿ. ಪ್ರಾಂಜಲವಾದ ಭಕ್ತಿಯ ಮೂಲಕವಾಗಿ ನನ್ನನ್ನು ಪ್ರಸನ್ನೀಕರಿಸಿಕೊಂಡಿದ್ದೆಲ್ಲ. ಏನಾಯಿತು ಮಗನೇ?
ತಾಯೇ, ದುಷ್ಟರಾದಂಥ ಶುಂಭ ನಿಶುಂಭ ಚಂಡಮುಂಡರು ರಕ್ತ ಬೀಜ ಮೊದಲಾದಂತಹ ದಾನವರ ಉಪಟಳವು ನಮ್ಮಿ ಸ್ವರ್ಗಲೋಕಕ್ಕೆ ಆಯಿತು. ನಮ್ಮನ್ನು ಸ್ವರ್ಗಲೋಕದಿಂದ ಬಡಿದೋಡಿಸಿದ್ದಾರೆ. ಗತಿ ಕಾಣದೆ ನಿನ್ನನ್ನೇ ಸ್ತುತಿಸಬೇಕಾಗಿ ಬಂತು ತಾಯೇ. ನಮ್ಮ ಕಷ್ಟವನ್ನು ಪರಿಹರಿಸಿ ಕೊಡುತ್ತಾಯೇ. ಯೋಚಿಸಬೇಡ, ಚಿಂತಿಸಬೇಡ. ಇನ್ನು ಕೆಲವು ದಿನಗಳಲ್ಲಿ ಆ ದುಷ್ಟರನ್ನೆಲ್ಲ ನಿಮಗೆಲ್ಲ ಕ್ಷೇಮವನ್ನು ಒದಗಿಸಿಕೊಡುತ್ತೇನೆ. ಹೊಂದಿಕೋ ಎಂದು ಯೋಚಿಸಿ ಮಹಾಮಾಯಿ ಎಂದು ಯೋಚಿಸಿ ಮಹಾಮಾಯಿ ದೈತ್ಯ ವೃಂದವ ಮೋಹಿಸಿ ತರಿಯೇ, ದೈತ್ಯ ವೃಂದವ ಮೋಹಿಸಿ ತರಿಯೇ, ಸುಂದರಂಗವ ತಳೆದಂದು ಕೌಶಿಕೆಯಾಗಿ, ಸುಂದರಂಗವ ತಳೆದಂದು ಕೌಶಿಕೆಯಾಗಿ ನಿಂದಳು ಮೆರವ ಕದಂಬವನದೊಳಂದು ಎಂದು ಯೋಚಿಸಿ ಮಹಾಮಾಯಿ ದೈತ್ಯ ವೃಂದವ ಮೋಹಿಸಿದಾರಿ. ಸಮನಸರಿಗೆ ಅಭಯದ ವಚನವನ್ನಿತ್ತೆ. ಇನ್ನು ಕೆಲವು ದಿನಗಳಲ್ಲಿ ಆ ದುಷ್ಟರು ವಧೆಯಾಗಬೇಕು. ಹಾಗೆಂದುಕೊಂಡು ನನ್ನದಾದಂಥ ದಿವ್ಯವಾದ ರೂಪವನ್ನು ಮರೆಗೊಳಿಸಿದೆ. ಚೆಲುವಿಕೆ ಹೆಣ್ಣಾಗಿ ಕೌಶಿಕೆ ಎನ್ನುವಂತ ಹೆಸರನ್ನು ಇರಿಸಿಕೊಂಡೆ. ಎಲ್ಲಿ ಇವರ ವಧೆ ಪ್ರಕರಣ ಕಾಣುತ್ತಾ ಇದೆ ಕದಂಬಾವನ, ಅಲ್ಲೇ ಇದೆ ಕನಕದ ಉಯ್ಯಾಲೆ. ಆ ಉಯ್ಯಾಲೆಯನ್ನು ಏರಿಗೊಳ್ತೇನೆ.
ಬೆಳಕನ್ನು ಬೆಳಕನ್ನು ಕಂಡವರು ನಾವುಗಳು. ಹೌದು, ಜೀವನವೆಂಬುದು ಹೊರ ಹುಟ್ಟಿ ಹೊರಬೆಳೆದು ಹೊರಹಂತೆ ಆಗಕೂಡದು ಎಂಬ ಉದ್ದೇಶದಿಂದ ನಾವು ಮಾಡಿದಂತಹ ಸಾಧನೆ ಆದ್ರೆ ಏನು ತಮ್ಮ? ಅಣ್ಣ, ಅಣ್ಣರಣ್ಯವನ್ನು ಸೇರಿದವು, ಅಜನದ ಕುರಿತು ಭಜನೆ ಸಲ್ಲಿಸಿದವು, ಒಲಿದ ಬ್ರಹ್ಮದೇವ ದಯ ಪಾಲಿಸಿದ್ದಾನೆ. ಮನೋವೇಗದ ದಂಡ ಸಿಕ್ಕಿದ್ದೆ ತಡ ಸಾಧಿಸ್ತಿದೆ ಹೋಗೋಣ ಬೇಟೆಗೆ. ನಮ್ಮ ಜೀವನದಲ್ಲಿ ಇದುವರೆಗೆ ನಾವು ಈ ರೀತಿಯ ಬೇಟೆಯನ್ನು ಆಡಿದ್ದಿಲ್ಲ. ಖಂಡಿತವಾಗಿಯೂ ಇನ್ನು ಆಡುವುದಕ್ಕೂ ಸಾಧ್ಯವಿಲ್ಲ. ಖಂಡಿತವಾಗಿಯೂ ಹಸಿವಾಗುವುದೆಂಬ ಕಾರಣದಿಂದ ಬೇಟೆಯನ್ನಾಡಿದವರಿದ್ದೇವೆ. ಸಿಕ್ಕಿತು ಶಾಶ, ಹೊಟ್ಟೆ ತುಂಬ ತಿಂದವನಿದ್ದೇನೆ. ಇವಾಗ ಆಯಾಸ ಏರುವುದು ಏನಾದ್ರೂ. ಗಾಳಿ ಬರಲಿ, ಹೀಗೆ ಬರಲಿ, ಹೀಗೆ ಬರಲಿ. ಒಮ್ಮೆ ಪ್ರಕೃತಿಯನ್ನು ಸರಿಯಾಗಿ ನೋಡು. ಮೇಲೆ ನೋಡು ನೀಲ ಗಗನ, ಕೆಳಗೆ ನೋಡು ಶಾಂತಭವನ. ಸುಪ್ರಸನ್ನವಾಗಿದೆ ಈ ವಾತಾವರಣ. ಈ ಕಾನೂನನ್ನು ಕಂಡು ಯಾರಾದರೂ ಮನಸ್ಸೋಲಲೇಬೇಕು. ಹೌದು, ನಮ್ಮ ಪರಿಸ್ಥಿತಿ ಹಾಗೆ ಆಗಿದೆ. ಏನೋ ಕೇಳಿಸ್ತಿದೆಯಲ್ಲ? ಏನು ತಮ್ಮದು? ತನುವಿನ ಪರಿಮಳವು ನಾಸಿಕಕ್ಕೆ ಸೋಂಕರು ಪರಿಮಳವಿಡಿದು ಮುಂಬರಿಯೇ ಅಚ್ಚರಿಯಿಂದ ಶೋಧಿಸಿ ಬರುತ್ತ ಕಂಡರು ಸಣ್ಣ ದುಯ್ಯಾಲೆಯಲಿ ದೇವಿಯನು. ಅಣ್ಣ, ಸ್ವರವನ್ನೇ ಹಿಡಿಯುತ್ತಾ ಮುಂದೆ ಮುಂದೆ ಬಂದವರಿದ್ದೇವೆ ನಾವು. ಆದ್ರೆ ಯಾರು ಎಂಬಂತಹ ಸಂಶಯ ನಮ್ಮ ಮನದೊಳಗಿದೆ. ವೀಣಾಪಾಣಿಯಾಗಿರಬಹುದೇ? ಆ ಬ್ರಹ್ಮನ ರಾಣಿ ವೀಣಾಪಾಣಿ ಕಲ್ಯಾಣಿ ಅವಳು ಇಲ್ಲಿ ಬರುವುದಕ್ಕೆ ಸಾಧ್ಯವೇ ಹೇಳು? ಅವಳಲ್ಲ, ಬಹುಶಃ ಅವ ತುಂಬೂರಾಗಿರಬಹುದು. ತುಂಬೂರು ನಾರದರೆಂಬವರಿದಿತ್ತು, ಅವರು ಕೂಡ ಬರುವುದಕ್ಕೆ ಸಾಧ್ಯವಿಲ್ಲ. ಯಾಕೆ? ಗೊಂಡಾರಣ್ಯವಿದು. ಈ ಗೊಂಡಾರಣ್ಯಕ್ಕೆ ಅವರು ಖಂಡಿತವಾಗಿಯೂ ಬರುವವರಲ್ಲ. ಹಾಗಾದರೆ ಯಾರು ಆಗಿರಬಹುದು ಎಂಬಂತಹ ಉದ್ದೇಶದಿಂದ ಸ್ವರ ಬಿಡಿದು ಬರುತ್ತಿದೆಯಲ್ಲ, ಆ ಸ್ವರವನ್ನು ಬಿಡಿದು ಮುಂದುವರಿಯಬೇಕು. ಹೌದು, ಹೋಗೋಣ, ಮುಂದೆ ಹೋಗೋಣ.
ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇವೆ. ಈ ಕದಂಬ ವನವನ್ನು ಪ್ರವೇಶಿಸಿದವರೇನು ಅಲ್ಲ ನಾವು, ಖಂಡಿತವಾಗಿ ಎಷ್ಟೋ ಬಾರಿ ನಾವು ಪ್ರವೇಶಿಸಿದ್ದೇವೆ. ಆದರೆ ಆ ಸೂರ್ಯ ಕಿರಣ ಇಲ್ಲಿ ಸೋಕುವುದಕ್ಕೆ ಸಾಧ್ಯವಿಲ್ಲ. ಆದರೆ ಇಲ್ಲಿ ನೋಡಬಾರದೆ ಕೋಟಿ ಸೂರ್ಯರ ಪ್ರಭೆಯ ಗೋಚರವಾಗುತ್ತಾ ಇದೆ. ಅರರೆ ಇನ್ನಿವಳಂತಹ ವಿಟಗಾರೆ ನೋಡು, ಚೆಲ್ಲುವ ಕೂರ್ಗಡೆ ಅಂತ ಹೇಳುವುದೀರೆ, ಶರದಿಂದು ವದನೆ ಹರಿಣ ನೇತ್ರೆ. ಸತ್ಯ, ಇದು ನಮಗೆ ವರಿಸಬಹುದಾ? ಕಾಣುತ್ತಿರುವಂತಹ ತರುಣಿಯನ್ನು ಒಂದೊಮ್ಮೆಗೆ ಅವಳ ಸೌಂದರ್ಯವನ್ನು ಕಂಡು ಮನಸ್ಸು ನಾವು ವರಿಸುವುದಕ್ಕೆ ಸಾಧ್ಯವೇ ಹೇಳು? ಖಂಡಿತವಾಗಿಯೂ ಇಲ್ಲ. ನಮ್ಮನ ಶಾಪವಿದೆ. ಹಾಗಾದ್ರೆ ನಮ್ಮನೆಗೆ
ಶಿರವನ್ನು ಕಡಿಯುವುದಕ್ಕಾಗಿ ಬಂದವನು ನಾನೇ ಸುಬ್ಬ. ಸಂಹಾರ ಮಾಡಿ ನಮಗೆ ಕ್ಷೇಮವನ್ನುಂಟು ಮಾಡಿದೆ. ಧನ್ಯವಾದ ಧನ್ಯವಾದ ತಾಯೇ. ನಿನ್ನ ಚರಣಗಳ ವಂದನೆಗಳಿಗೆ ವಂದಿಸ್ತಾ ಇದ್ದೇನೆ. ದೈತ್ಯದ ಮುಂಡವನ್ನು ಧರೆಯಲ್ಲಿ ಚೆಂಡಾಡವಳಿದ್ದೇನೆ. ಈಗಲಾದರೂ ನಿನ್ನ ಪಾಲಿಗೆ ಆನಂದವಾಯಿತು ತಾನೆ. ಇದುವೇ ನನ್ನ ಲೀಲೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ.